ನಮಗೆ ಹಾಸ್ಪಿಟ್ಲ್ ಕಟ್ಟಿದ್ರೆ ಅದಕ್ಕಿಂತ ಸಂತೋಷ ಪಡೋರು ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದವರು ಕಾನೂನು ರೀತಿಯಾಗಿ ನಡಿಬೇಕು. ಒಳಗಡೆ ಒಳ ಸಂಚಾರ ಐತೆ, ಎಲ್ಲ ಕಾಸ್ಟ್ಲಿ ವ್ಯಕ್ತಿ ಕೈವಾಡ ಐತೆ. ನಿಮಗೆ ಮನೆ ಕಟ್ಟಿಕೊಟ್ಟಿರೋದು ನಾವು, ನೀವು ಆರಾಮಾಗಿದ್ದೀರಲ್ಲ ಎ ಸಿ ರೂಮಲ್ಲಿ, ಆ ಕಟ್ಟಡ ಕಟ್ಟಿದ್ದು ಯಾರು? ನಮಗೋಸ್ಕರ ಬದುಕ್ತಾ ಇರುವಂಥವ್ರ ಭವಿಷ್ಯವನ್ನ ಬದುಕನ್ನ ನಾವು ಕಲ್ಪಿಸಕ್ಕೆ ಕೊಡದೇ ಇದ್ರೆ ನಿಜವಾಗ್ಲೂ ಈ ಒಂದು ಸಮಾಜದಲ್ಲಿ ನಾವು ಅರ್ಥವಾಗುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೀವ. ಕಣ್ಣಂಬಾಡಿ ಕಟ್ಟೆ ಎಂದೇ ಕರೆಸಿಕೊಳ್ಳುವ ಕೃಷ್ಣರಾಜಸಾಗರ ಜಲಾಶಯದ ಕಾಮಗಾರಿ 1911ರಲ್ಲಿ ಪ್ರಾರಂಭವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯ ಫಲವಾಗಿ ಇಂದು ಲಕ್ಷಾಂತರ ಜನರು ಅದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಕಟ್ಟೆ ನಿರ್ಮಾಣದಲ್ಲಿ 10,000ಕ್ಕೂ ಹೆಚ್ಚು ಕಾರ್ಮಿಕರು ತೊಡಗಿಸಿಕೊಂಡಿದ್ದರು. ತಮಿಳುನಾಡು ಮೂಲದ ಕಾರ್ಮಿಕರು ಸಹ ಇದರಲ್ಲಿದ್ದರು. ಕಟ್ಟೆ ನಿರ್ಮಾಣದ ನಂತರ ಅವರಲ್ಲಿ ಬಹುತೇಕರು ಮಂಡ್ಯದಲ್ಲೇ ಉಳಿದುಕೊಂಡರು. ಅವರು ವಾಸಿಸುವ ಸ್ಥಳಕ್ಕೆ ತಮಿಳು ಕಾಲೋನಿ ಅಂತ ಕರೆಯಲಾಯಿತು. ಈಗ ಕಾಲಚಕ್ರ ಉರುಳಿದೆ. ಕಣ್ಣಂಬಾಡಿ ಕಟ್ಟೆ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದ ಕಾರ್ಮಿಕರು ಈಗ ಯಾರೂ ಬದುಕಿಲ್ಲ. ಆದರೆ ಅವರ ಪೀಳಿಗೆ ಇಲ್ಲಿ ಬದುಕು ಕಟ್ಟಿಕೊಂಡಿದೆ. 113 ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿರುವ ತಮಿಳರನ್ನ ಒಕ್ಕಲೆಬ್ಬಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದು ಮಿಮ್ಸ್ ಅಂದ್ರೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಾಗ ಎಂಬುದು ಜಿಲ್ಲಾಡಳಿತದ ಆರೋಪ. ಇದು ಆಸ್ಪತ್ರೆ ಜಾಗ ಎಂಬುದಕ್ಕೆ ಯಾವ ಪುರಾವೆ ಇಲ್ಲ. ಇದು ನಮ್ಮ ಪೂರ್ವಜರು ಖರೀದಿಸಿದ ಆಸ್ತಿ ಅನ್ನೋದು ಇಲ್ಲಿನ ನಿವಾಸಿಗಳ ವಾದ. ತಮಿಳು ಕಾಲೋನಿ ನಿವಾಸಿಗಳನ್ನ ಸ್ಥಳಾಂತರ ಮಾಡುವ ಸಲುವಾಗಿ ಚಿಕ್ಕಮಂಡ್ಯದಲ್ಲಿರುವ ಸರ್ವೆ ನಂಬರ್ 507ರಲ್ಲಿ ರಾಜೀವ್ ಆವಾಸ್ ಯೋಜನೆಯಡಿ 576 ಮನೆಗಳನ್ನು ನಿರ್ಮಿಸಲಾಗಿದೆ. ಆದರೆ ನಮ್ಮ ಜಾಗ ಬಿಟ್ಟು ನಾವು ಕದಲುವುದಿಲ್ಲ ಅಂತ ಇಲ್ಲಿನ ಜನರು ಪಟ್ಟು ಹಿಡಿದಿದ್ದಾರೆ. ಹಲವು ವರ್ಷಗಳಿಂದ ಜಿಲ್ಲಾಡಳಿತ ಹಾಗೂ ತಮಿಳು ಕಾಲೋನಿ ನಿವಾಸಿಗಳ ಮಧ್ಯೆ ಜಟಾಪಟಿ ನಡೆಯುತ್ತಲೇ ಇದೆ. ಸದ್ಯ ಈ ವಿವಾದ ಹೈಕೋರ್ಟ್ ಅಂಗಳದಲ್ಲಿದೆ. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಎಂಬುದನ್ನು ಅವರಿಂದಲೇ ಕೇಳೋಣ ಬನ್ನಿ. ತಮಿಳು ಕಾಲೋನಿಯ ಜನರನ್ನ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಜಾಗ ಕೊಡಬೇಕಾದ್ರೆ ಅಥವಾ ಅವ್ರಿಗೆ ಅಂತಲೇ ಮನೆ ಕಟ್ಟಿಕೊಡ್ಬೇಕಾದ್ರೆ ಆ ತಮಿಳು ಕಾಲೋನಿ ನಿವಾಸಿಗಳ ಅಭಿಪ್ರಾಯ ತಗೊಳ್ಬೇಕೋ ಬೇಡವೋ ಜಿಲ್ಲಾಡಳಿತ ಮತ್ತು ಸರ್ಕಾರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇವರ ಅಭಿಪ್ರಾಯಗಳನ್ನೂ ತಗೊಳ್ಳಿಲ್ಲ, ಇವರ ಅನುಮತಿಗಳನ್ನೂ ತಗೊಳ್ಳಿಲ್ಲ. ಇವ್ರಿಗೆ ನಿಮಗೇ ನಾವು ಕೆರೆ ಅಂಗಳದಲ್ಲಿ 575 ಮನೆಗಳನ್ನ ಕಟ್ತಾ ಇದ್ದೀವಿ ಅಂತಲೂ ಎಲ್ಲೂ ಕೂಡ ಆಧಾರನೂ ಕೂಡ ಇಲ್ಲ. ಸುಮ್ಮನೆ ರಾಜೀವ್ ಯೋಜನೆ ಆವಾಜ್ ಗಾಂಧಿಯಲ್ಲಿ 575 ಮನೆಗಳನ್ನ 3 G+3 ಕಟ್ಟಿಬಿಟ್ರು. ಅಲ್ಲಿ ಹೋಗಿ ವಾಸ ಮಾಡಿ ನೀವು ಇದನ್ನು ಖಾಲಿ ಮಾಡಿಕೊಡಿ ಅಂತಾರೆ. ಈಗ ಇಲ್ಲಿ ನಿವಾಸಿಗಳು ಕೂಡ ಹೈಕೋರ್ಟ್ಗೆ ಹೋಗಿ ಈಗಾಗಲೇ 10 ತಿಂಗಳಿಂದನೇ ಸ್ಟೇ ತಂದಿದ್ದಾರೆ. ಯಾಕೆ ಸ್ಟೇ ತಂದಿದ್ದಾರೆ? ಈ ಜಾಗ ಸಂಪೂರ್ಣ ದಾಖಲಾತಿಗಳು ನಮ್ಮ ಹತ್ರ ಇದೆ. ನಾವು 113 ವರ್ಷಗಳ ಇತಿಹಾಸ ಇದೆ, ನಮಗೆ ಇದ್ರ ಮೇಲೆ ಸಂಪೂರ್ಣ ಹಕ್ಕಿದೆ. ಹಾಗಾಗಿ ನಾವು ಕೂಡ ನ್ಯಾಯಾಲಯವನ್ನು ಬೇಡ್ಕೊಳ್ತೀವಿ. ಸ್ವಾಮಿ, ನಾವು ನಮ್ಮ ಮುತ್ತಾತರಿಂದ ಹುಟ್ಟಿ ಬೆಳೆದು ಇವತ್ತು ನಮ್ಮ ಮಕ್ಕಳೆಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಜಾಗವನ್ನು ನಮಗೆ ದಯಮಾಡಿ ಈ ಜಾಗದಲ್ಲೇ ನಮಗೆ ಮನೆಗಳನ್ನ ಕಟ್ಟಿಕೊಡಿ ಅಂತ ಕೇಳೋದಕ್ಕೋಸ್ಕರ ಅವರು ನ್ಯಾಯಾಲಯದ ಮುಂದೆನೂ ಕೂಡ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡಿರೋದು ಕನ್ನಂಬಾಡಿ ಕಟ್ಟೆ ಕರ್ಕೊ ಬಂದಿದ್ರು ನಮ್ಮ ತಾತನೆಲ್ಲ. ಅವ್ರು ಬಂದ ಮೇಲೆ ಸರ್ ಈ ಮಂಡ್ಯ ನಗರ ಅಭಿವೃದ್ಧಿ ಅಂತ ಹೇಳೋಕೆ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ತಾತ ನಮ್ಮ ಮುತ್ತಂದಿದ್ರು. ಏನಕ್ಕೆ ಅಂದರೆ ಈ ರೋಡ್ ಹಾಕಿರೋದು ನಮ್ಮ ತಾತಂದಿರು, ಕೋರ್ಟ್ ಕಟ್ಟಿರೋದು ನಮ್ಮ ತಾತಂದಿರು, ಈ ಹೈಸ್ಕೂಲ್ ಕಟ್ಟಿದ್ದು ಕಲ್ ಬಿಲ್ಡಿಂಗ್ ಸ್ಟೋನ್ ಬಿಲ್ಡಿಂಗ್ ಏನು ನಮ್ಮ ಶ್ರೀನಿವಾಸ MLA ಎಲ್ಲ ಹೋದ್ರಲ್ಲ ಎಲ್ಲ ಈ ಸ್ಟೋನ್ ಬಿಲ್ಡಿಂಗ್ ಕಟ್ಟಿರೋದು ನಮ್ಮ ತಾತಂದಿರು. ಇದೆಲ್ಲ ಮಾಡಿಕೊಟ್ಟಿರೋ ನಾವು ಆದರೆ ನಮ್ಮ ಇರೋಕ್ಕೆ ಮನೆಗೆ ಕೊಡ್ತಾಯಿಲ್ಲ ಸರ್. ಇದು ಏನಕ್ಕೆಂದರೆ ಇಲ್ಲಿ ನೋಡಿ ನೀರಿನ ಸೌಲಭ್ಯ ಮಾಡಿಕೊಟ್ಟವ್ರೆ, ಮತ್ತು ನಮಗೆ ಮನೆ ಅಂತ ಒಂದು ದಾರಿನೂ ತೋರಿಸಿದ್ರು. ಇದೇ ಸರ್ಕಾರದವ್ರು ನಮ್ಮ ಮನೆಯನ್ನು ಕಟ್ಟಿಕೊಟ್ರು. ಆಮೇಲೆ ಮೋರಿ ಚರಂಡಿ ಎಲ್ಲ ಮಾಡಿಕೊಟ್ರು. ಯಾವುದೋ ಕಾರಣಕ್ಕೆ ನಮ್ಮದು ಈ ದುಷ್ಟಶಕ್ತಿಗಳಂತ ಕೆಲವು ಜನ ಸೇರ್ಕೊಬಿಟ್ಟು ನಮ್ಮನ್ನ ಖಾಲಿ ಮಾಡಬೇಕಂದ್ರೆ ಪೂರ್ವ ಸರಿಜೆ ಅಂತ ಮುಂದೆ ಮಾಡಿ ಈ ಕೆರೆ ಅಂಗಳಕ್ಕೆ ನಮ್ಮನ್ನ ತಳ್ಳಬೇಕಂತ ಸರ್ ಇವಾಗ ಇತ್ತೀಚೆಗೆ ನಡೀತಾ ಇದೆ. ಪಟ್ಟಿ ಮಾಡಿ ಅಂತ ಪಟ್ಟಿ ಮಾಡೋಕ್ಕೆ ಬರ್ತಾರೆ. ಏನಕ್ಕೆ ಪಟ್ಟಿ? ಇವಾಗ ತಮಿಳು ಕಾಲೋನಿ ನಿವಾಸಿಗಳಿಗೆ ಇಲ್ಲೇ ಪಟ್ಟಿ ಅಂತ ಮಾಡಿದ್ರೆ ಸರ್ ವೇಲಪ್ಪ ಅದನ್ನ ನಾವು ಒಪ್ಕೊಬಿಡ್ತೀವಿ. ಬೆನಿಫಿಟ್ ಅಂತ ಮಾಡಿದ್ರೆ ನಾವು ಒಪ್ಕೋಬೋದು. ಅವ್ರು ಏನು ಹೇಳ್ತಾ ಇಲ್ಲ, ಪಟ್ಟಿ ಮಾಡಬೇಕು. ಏನಕ್ಕೆ ಕಾರಣಕ್ಕೆ ಪಟ್ಟಿ ಮಾಡಬೇಕು? ಈ ಆನ್ಸರ್ ಯಾರು ಕೊಡ್ತಾ ಇಲ್ಲ. ಬರೋ ಸರ್ಕಾರದವರು ಆನ್ಸರ್ ಕೊಡ್ತಾಯಿಲ್ಲ. ಸ್ಲಮ್ ಬೋರ್ಡ್ ಅವ್ರು ಬರ್ತಾರೆ, ಅವರು ನಮಗೆ ಏನು ಈ ಮಾತಿಗೆ ಉತ್ತರನೇ ಕೊಡೋಲ್ಲ. ಏನು ಪಟ್ಟಿ ಮಾಡಬೇಕಪ್ಪ?
ಪಟ್ಟಿ ಏನಕ್ಕೆ ಮಾಡ್ಬೇಕಂದ್ರೆ ಅದು ಉತ್ತರ ಕೊಡ್ತಾ ಇಲ್ಲ ಸರ್. 80 ವರ್ಷದಿಂದ ಇಲ್ಲೇ ಸಂಸಾರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೊಮ್ಮಕ್ಕಳ ಕಾಲದಿಂದ, ನಮ್ಮ ಅತ್ತೆ ಮಾವ ಕಾಲದಿಂದ ಇಲ್ಲೇ ವಾಸ ಇದ್ದೀವಿ. ಗೌರ್ಮೆಂಟಿಂದನೂ ಮನೆ ಕಟ್ಕೊಟ್ಟವ್ರೆ. ಇದ್ರೂ ನಮ್ಮನ್ನ ಖಾಲಿ ಮಾಡು ಅಂತಾರೆ, ನಾವು ಮಾಡೋದಿಲ್ಲ, ನಾವು ಇಲ್ಲೇ ಇರ್ತೀವಿ. ಸಡ್ಡಿಂದ ಎಲ್ಲ ಕಟ್ಟಿ ಎಲ್ಲ ನಾವೇ ಪಾಯಾಗಿ ಮಾಡ್ಕೊಂಡು ಸಡ್ಡಿಟ್ಟು ಬಂದು ಶ್ರಮ ಬಂದು ಮನೆ ಕಟ್ಕೊಳ್ತೀವಿ ನಮ್ಗೆ ವಾಸ ಮಾಡೋಕ್ಕೆ. ನಮಗೆ ಗೌರ್ಮೆಂಟಿಂದ ನಮಗೆ ಖಾಲಿ ಮಾಡು ಅಂತಾರೆ. ನಮ್ಗೆ ಆಗೋದಿಲ್ಲ, ಕೊಟ್ಟರೆ ಇಲ್ಲೇ ಕೊಡ್ಬೋದು, ಇಲ್ಲ ಅಂದರೆ ನಾವು ಜಗ್ಗದೇ ಇಲ್ಲ. ನಾವು ಏನೇ ಆದರೂ ಇಲ್ಲೇ ಹೋರಾಟ. ಸುಮಾರು 110 ವರ್ಷ ಇಲ್ಲಿ ವಾಸ ಇದ್ದೀವಿ. 1973 ದುಡ್ಡು ಕಟ್ಟಿ ತಗೊಂಡಿದ್ದೀವಿ ನಾವು ಜಾಗನ. ನಾವು ನಮ್ಮ ತಾತ ಬೇರೆ ಆಸ್ತಿ ಏನು ನಮಗೆ ಮಾಡಿಲ್ಲ, ಇದೇ ಆ ದುಡ್ಡು ಕಟ್ಟಿರೋ ಆಸ್ತಿನೇ ನಮಗೆ ತಿರಾಸ್ತಿ ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ. 1973 ನಾವು ದುಡ್ಡು ಕಟ್ಟಿ ತಗೊಂಡಿರೋ ಆಸ್ತಿಗೆ 1976 ನಾವು ಕೇಸ್ ಮಾಡಿ ಪಾಸ್ ಬಂದಿದ್ದೀವಿ. ತಿರ್ಗಾ 98 ಪಾಸ್ ಬಂದಿದ್ದೀವಿ. 2000 3 ಬಾರಿ ನಮ್ಮ ಪರವಾಗಿ ನಮಗೆ ಪಾಸ್ ಆಗೈತೆ. ಇದ್ದರೂ ನಮಗೆ ನಗರಸಭೆಯವರು ನಮಗೆ ಕೊಡದೆ ನಿರಾಸೆ ಮಾಡ್ತಾವ್ರೆ. ಅವರು ಏನಾರ ಒಂದು ಕಾರಣ ಹೇಳಿ ನಮಗೆ ಮುಂದಿಡ್ಕೊಂಡು ಬಂದು ಇಷ್ಟಕ್ಕೆ ವರ್ಷ ಕಾಲ ಆಗೈತೆ. ಇದ್ದರೂ ನಾವೀಗ 2007 8 ಮನೆ ಸುಟ್ಟೋಗಿ ಬಾಂಬೆ ಯೋಜನೆಯಲ್ಲಿ ಮನೆ ಕಟ್ಟೋಕ್ಕೆ ಸ್ಲಮ್ ಬೋರ್ಡ್ ಅವರು ಬಂದಿದ್ದರು. ಅವ್ರು ಕಟ್ಟಿದ ಮೇಲೆ 2010 ಸ್ಟೇ ತಂದವ್ರೆ. ಸ್ಟೇ ತಂದಮೇಲೆ 2015 ಜಾಗ ಹಾಸ್ಪಿಟ್ಲ್ ಜಾಗ ಅಂತ ಡಿಕ್ಲೇರ್ ಮಾಡವ್ರೆ. ಎಲ್ಲರೂ ಯಾರೋ ಕಾಸ್ಟ್ಲಿ ವ್ಯಕ್ತಿ 25 ಜನ ಸೇರ್ಕೊಂಡು ನಮ್ಮ ಮೇಲೆ ಸುಳ್ಳು ಅಪರಾಧ ಹೊತ್ತಿ ಸುಳ್ಳು ಮಾಹಿತಿ ಕೊಟ್ಟು ಕೋರ್ಟಿಗೆ ಒಂದು ಅಪ್ಡೇಟ್ ತಗೊಂಡಿದ್ದಾರೆ, ಇದು ಹಾಸ್ಪಿಟ್ಲ್ ಜಾಗ ಅಂತ. 1941 ಇದು ಹಾಸ್ಪಿಟ್ಲ್ ಜಾಗ ಅಂದಮೇಲೆ ಈಗ ಸ್ಲಮ್ ಬೋರ್ಡ್ ಅವರು 2000 ಮನೆ ಕಟ್ಕೊಟ್ಟಿದ್ದಾರೆ. ಆಲ್ರೆಡಿ 46 ಮನೆ ಕಟ್ಕೊಟ್ಟಿದ್ದಾರೆ. ಆವಾಗ ಆಸ್ಪತ್ರೆ ಜಾಗ ಅಂತ ಡಿಕ್ಲೇರ್ ಮಾಡ್ಬೋದಲ್ಲ. ಸರ್ವೆ ನಂಬರ್ ಏನಂತ ಗೊತ್ತಿಲ್ಲದೆ ಅವರು ಹಾಸ್ಪಿಟ್ಲಿಗೆ ಕೋಟಿ, ಈಗ 30 ಕೋಟಿ ರೂಪಾಯಿ ಕೆರೆ ಒಳಗೆ ದುಡ್ಡು ಬಂಡವಾಳ ಹಾಕಿದ್ವಿ, ಲಾಸ್ ಆಯ್ತದೆ, ಸರ್ಕಾರ ದುಡ್ಡು ತೆರಿಗೆ ಹಣ ಅಂತ ಈಗ ಭಾಷಣ ಮಾಡ್ತಾವ್ರೆ. ಮಾನ್ಯ MLA ಅವರು ಮತ್ತು ಸರ್ಕಾರನೂ ಚಿಂತನೆ ಮಾಡ್ತಾವ್ರೆ. ಅದ ಈಗ ಇಲ್ಲಿ 1998 ಸ್ಟಾರ್ಟ್ ಮಾಡಿ 2000 146 ಮನೆ ಕಟ್ಕೊಟ್ಟಿದ್ದಾರೆ. ಆವಾಗ ಅದು ಯಾವ ಸರ್ವೆ ನಂಬರ್ ಯಾವ ಹಾಸ್ಪಿಟ್ಲ್ ಜಾಗ ಅಂತ ಆವಾಗ ಅವ್ರಿಗೆ ಅರಿವು ಇರಲ್ವಾ ಸರ್? ಗೊತ್ತಾಗಲ್ವಾ? ಸರ್ವೆ ನಂಬರ್ ಯಾವ ಸರ್ವೆ ನಂಬರ್ ಕನ್ಸಸ್ ವರ್ಕ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗಲ್ವಾ? ಈಗ ಬಂದ್ಬಿಟ್ಟು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಾಸ್ಟ್ಲಿ ವ್ಯಕ್ತಿ ಸೇರಿ ಇದು ಸಾವಿರಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಆಸ್ಪತ್ರೆ ಹೆಸರು ಹೇಳ್ಕೊಂಡು ಕುತಂತ್ರರಾಗಿ ನಮ್ಮನ್ನ ಇಲ್ಲಿಂದ ಖಾಲಿ ಮಾಡ್ಸೋಕ್ಕೆ ಒಂದು ಕೋರ್ಟಿಂದ ಒಂದು ಆದೇಶ ತಂದರು. ಹಂಗೂ ನಮಗೆ 2015 ಒಂದು ಆರ್ಡ್ರ್ ಕೊಟ್ಟೈತೆ ಕೋರ್ಟು. ಅವರು ನಮಗೆ ಅನ್ಯಾಯ ಮಾಡಿಲ್ಲ, ಸರ್ಕಾರ ಅನ್ಯಾಯ ಮಾಡಿಲ್ಲ. ಇಲ್ಲಿರೋ ಕಾಸ್ಟ್ಲಿ ವ್ಯಕ್ತಿಗಳು ನಮ್ಮನ್ನ ಖಾಲಿ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾವ್ರೆ. ನಮಗೆ ಯಾರಿಂದನೇ ಅನ್ಯಾಯ ಆಗಿಲ್ಲ, ನಮ್ಮಿಂದನೇ ನಮಗೆ ಅನ್ಯಾಯ ಆಗಿರೋದು. ನಾವು ಒಗ್ಗಟ್ಟಿಲ್ದಿರೋಕ್ಕೆ ಹಿಂಗೆ ಅನ್ಯಾಯ ಆಗಿರೋದು. ಈಗ 2015 ಆರ್ಡ್ರ್ ಕೊಟ್ಟಿರೋದು ಹೇಳ್ತಾರೆ, ನಿಮ್ಸ್ ಹಾಸ್ಪಿಟ್ಲಿಗೆ ಆರ್ಡ್ರ್ ಕೊಡ್ತಾರೆ. ನೋಡಿ, ನೇರ್ನಗರ ತಮಿಳ್ ಕಾಲೋನಿ ನಿವಾಸಿಯಾದ ಜನರು ಒಪ್ಪಿಗೆ ಆದರೆ ಈ ಅವ್ರಿಗೆ ಮೂಲಭೂತ ಸೌಲಭ್ಯ ಎಲ್ಲ ಮಾಡಿಕೊಟ್ಬಿಟ್ಟು ನೀವು ಆ ಜಾಗನ ನಿಮ್ಸ್ ಹಾಸ್ಪಿಟ್ಲಿಗೆ ಉಪಯೋಗಿಸ್ಕೋಬೇಕು ಅಂತ ಒಂದು ಆದೇಶ ಕೊಟ್ಟೈತೆ. ಸ್ಲಮ್ ಬೋರ್ಡ್ ಅವರು ಯಾರೇ ಮನೆ ದುಡ್ಡು ಯಾವುದೋ ಕಂಪನಿದು ದುಡ್ಡು ಅಂತ ತಂದು ಸುರಿದ್ಬಿಟ್ಟು ಇವತ್ತು ನೇರ್ನಗರ ತಮಿಳ್ ಕಾಲೋನಿ ಅಂತ ಮೆನ್ಷನ್ ಮಾಡಿದೆ, ಅವ್ರಿಗಂತ ಅಲರ್ಟ್ ಮಾಡಿದೆ. 574 ಮನೆ ಕೆರೆವಂಗಲಲ್ಲಿ ಮನೆ ನಿರ್ಮಾಣ ಮಾಡಿಬಿಟ್ಟು ಅದನ್ನ ಇಷ್ಟು ವರ್ಷ 8 ವರ್ಷ 9 ವರ್ಷ ಕಾಲ ಡಿಲೇ ಮಾಡಿ ಅದನ್ನ ಈಗ ಬಂದು ನಿಮಗೆ ಆಗಿರೋದಂತ ಆದೇಶ ಕೊಡ್ತಾವ್ರೆ ಸ್ಲಮ್ ಅವರು. ಅದನ್ನ ನಾವು ಕೇಳಲ್ಲ, ಯಾಕಂದರೆ ನಾವು ಸ್ಲಮ್ ಆದೇಶ ಅಲ್ಲ. 1973 ದುಡ್ಡು ಕಟ್ಟಿ ತಗೊಂಡಿರೋ ಜಾಗ ಇದು, ನಮ್ಮದು ಜಾಗ, ನಮ್ಮ ತಾತನ ಆಸ್ತಿ. ನಾವು ಕೇಳ್ತಾ ಇರೋದು, ನಾವು ಸರ್ಕಾರ ಹತ್ರನೂ ಭಿಕ್ಷಾ ಕೇಳ್ತಲ್ಲ, ಮತ್ತು ಸ್ಲಮ್ ಅವ್ರ ಹತ್ರನೂ ಭಿಕ್ಷಾ ಕೇಳ್ತಲ್ಲ. ಸರ್ವೆ ಮಾಡಿ 5 ಎಕರೆ 25 ಕುಂಟೆ ಮಾತ್ರ ತಮಿಳ್ ಕಾಲೋನಿ ವಾಸ ಮಾಡ್ತಿರ್ತಕ್ಕಂಥ ಸರ್ಕಾರಿ ಜಾಗನ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಕಟ್ತೀವಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಒಳ್ಳೆಯದು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಟ್ಟುವಂಥದ್ದು ಮಂಡ್ಯ ಜಿಲ್ಲೆಯಲ್ಲ, ಮತ್ತು ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ರೋಗಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ನಾವು ಯಾರೂ ಕೂಡ ಅದನ್ನು ವಿರೋಧ ಮಾಡ್ತಾ ಇಲ್ಲ, ಸ್ವಾಗತಿಸ್ತೀವಿ. ಬದಲಿಗೆ ಈ ಸಂಪೂರ್ಣ ಈ ಜಾಗವನ್ನು ಸರ್ವೆ ನಡೆಸಿ ಎಷ್ಟು ಜಾಗ ಇಲ್ಲಿ ಇದೆ, ಎಷ್ಟು ಜಾಗ ಯಾರು ಇದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಆ ಮೂಲ ದಾಖಲಾತಿಗಳನ್ನ ಹೆಂಗೆ ಅವರು ಕಲ್ಪಿಸ್ಕೊಂಡಿದ್ದಾರೆ, ಅಥವಾ ಅನಾಥ್ರೈಸ್ ಆಗಿ ಅವರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಇದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಬೇಕು ಜಿಲ್ಲಾಡಳಿತ.
ಹಂಗೇನಾದ್ರು ಅಕ್ರಮವಾಗಿದ್ದರೆ ಆ ಜಾಗವನ್ನು ವಾಪಸ್ ತಗೊಳ್ಬೇಕು. ಅಲ್ಲಿಗೆ ಬೇಕಾದರೆ ಈ ಖಾಲಿ ಇದ್ದರೆ ಪಕ್ಕದಲ್ಲೇ ಶಿಫ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬೇಕಾದ್ರೆ ನೀವು ಹಾಸ್ಪಿಟ್ಲಿಗೂ ಜಾಗ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. 1973 ನಾವು ದುಡ್ಡು ಕಟ್ಟಿದ್ವಲ್ಲ, ನಮ್ಮ ತಾತ 50 ಪೈಸೆ ಕೂಲಿ ಇಸ್ಕೊಂಡು ಬ್ಯಾಂಕ್ ಮ್ಯಾನೇಜರ್ಗೆ ಅವತ್ತು 300 ರೂಪಾಯಿ ಸಂಬಳ, 250 ರೂಪಾಯಿ ಕೊಟ್ಟು ಸೈಟ್ ತಗೊಂಡಿದ್ದಾರೆ ಅಶೋಕ್ ನಗರ, ಸುಭಾಷ್ ನಗರ. ಇವತ್ತು 3 ಕೋಟಿ ಬೆಲೆ ಬಲ್ತದೆ. 22 ರೂಪಾಯಿಗೆ ಎಷ್ಟು ಲಕ್ಷ ಬೆಲೆ ಬಲ್ತದೆ ನಮ್ಮ ಜಾಗ? 63 ಲಕ್ಷ ಬೆಲೆ ಬಲ್ತದೆ ನನ್ನ ಸೈಟು. ಒಂದು ಸೈಟು ನಮ್ಮ ತಾತ ಬಿಟ್ಬಿಟ್ಟು ಹೋಗಿರೋ ಸೈಟು. ನೀವು ಅದನ್ನ ಬಿಟ್ಬಿಟ್ಟು ಕಿತ್ಕೊಂಡ್ರೂ ಪರವಾಗಿಲ್ಲ. ಈಗ ನಿನ್ಸ್ ಹಾಸ್ಪಿಟ್ಲಿಗೆ ಬೇಕಾದ್ರೆ ಅಂತ ಬಲವಂತಾಗಿ ಕಿತ್ಕೊಂಡ್ಬೇಡ್ದು. ನಾವು ಉದಿರಿಂದ ಕೊಟ್ಟರು ಅದಕ್ಕೆ ತಕ್ಕದಂಗೆ ಬೆಲೆ ಬಾಳಂಗೆ ಕಾನೂನು ರೀತಿಯಾಗಿ ಒಂದು ಮನುಷ್ಯ ಜೀವನ ಮಾಡಬೇಕಂದ್ರೆ 1550 ಸ್ಕ್ವೇರ್ ಫೀಟ್ ಜಾಗ ಬೇಕು ಅವನಿಗೆ ಜೀವನ ಸಾಗಿಸ್ಬೇಕಂದ್ರೆ. ಆ ರೀತಿ ಒಂದು ವರ್ಷಕ್ಕೆ 63 ಕೋಟಿ ದುಡ್ಡು ಹಣ ನಮಗೆ ಮೆಡಿಕಲ್ ಕಾಲೇಜಿಗೆ ದುಡ್ಡು ಸ್ಯಾಂಕ್ಷನ್ ಆಯ್ತದೆ. ತಗೊಳ್ಳಿ ಸ್ವಾಮಿ, 10 ಎಕರೆ ಕೊಡಿ ಜಾಗ, ನಮಗೆ 30-40 ಸೈಟ್ ಕೊಡಿ, ನಾವು ಬಿಟ್ಕೊಡ್ತೀವಿ. ನಮ್ಮ ಮಕ್ಳಿಗಲ್ವ ಹಾಸ್ಪಿಟ್ಲ್ ಕಟ್ಟೋದು, ನಮ್ಮ ತಾಯಿಗಲ್ವ ಕಟ್ಟೋದು, ನಮ್ಮ ತಂದೆಗಲ್ವ ಕಟ್ಟೋದು, ನಾವಲ್ವ ಟ್ರೀಟ್ಮೆಂಟ್ ಮಾಡ್ಕೋದು, ಬಡವ್ರಿಗಲ್ವ ಸೇವೆ ಮಾಡೋದು. ನಮ್ಮ ಜಾಗ ನಾವು ಕೊಡೋಕ್ಕೆ ರೆಡಿಯಾಗಿದ್ದೀವಿ. ನಮಗೆ 40-30 ಸೈಟು ಒಳ್ಳೆ ಕಾಸ್ಟ್ಲಿ ಸೈಟ್ ಕೊಡಿ. ಕನ್ನಂಬಾಡಿ ಕಟ್ಟಿದವರು ನಾವು, ಮಂಡ್ಯ DC ಕಚೇರಿ ಕಟ್ಟಿದವರು ನಾವು, ಕಲ್ಲು ಕಟ್ಟಡ ಕಾಲೇಜು ಕಟ್ಟಿದವರು ನಾವು. ಮಂಡ್ಯದ ಅಭಿವೃದ್ಧಿಗೆ ನಮ್ಮ ಬೆವರನ್ನು ಬಸಿದಿದ್ದೇವೆ. ಆದರೆ ಈಗ ನಮ್ಮ ನೆಲ ಕಿತ್ತು ಒಕ್ಕಲೆಬ್ಬಿಸುವ ಕೆಲಸ ಆಗ್ತಾ ಇದೆ. ಸಂವಿಧಾನದ ಆಶಯದ ವಿರುದ್ಧದ ಕಾರ್ಯವನ್ನು ಜಿಲ್ಲಾಡಳಿತ ಕೈಗೊಂಡರೆ ನಾವು ಒಟ್ಟಾಗಿ ಹೋರಾಡುತ್ತೇವೆ ಅಂತಾರೆ ತಮಿಳು ಕಾಲೋನಿ ನಿವಾಸಿಗಳು. ಸರ್ಕಾರ ಇವರ ಸಮಸ್ಯೆಯನ್ನು ಆಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂಬುದೇ ನಮ್ಮ ಆಶಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.